ಸೀರಿಯಲ್ ಮೊದಲಿಗೆ ಗೋವಿಂದ ಚೌಟಿ ತೊಗೊಂಡು ಬಂದು ನಿಂತ್ಕೊತಾನೆ. ಇದನ್ನು ಮನೆಯವರೆಲ್ಲ ನೋಡ್ತಿರ್ತಾರೆ. ಸಾವಿತ್ರಿ ಅಮ್ಮ ಮಗಳಿಗೆ ಯಾವಾಗ ಈ ರೀತಿ ಏಟು ಬೀಳುತ್ತೋ ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ, ಈಗ ಆ ಕನಸು ನೆರವೇರ್ತಾ ಇದೆ ಅಂತ ಹೇಳಿ ಸಾವಿತ್ರಿ ನಮ್ಮಣ್ಣ ನೋಡು ಹೆಂಗೆ ಬಾರಿಸ್ತಾನೆ ಅಂತ ಹೇಳ್ಕೊತಾಳೆ. ಸಾವಿತ್ರಿ ಮನಸ್ಸಿನಲ್ಲೇ ಮಾತಾಡ್ಕೋತಾಳೆ, ಗೋವಿಂದ ನಿಮ್ಮಿಬ್ರಿಗೂ ಇವತ್ತು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀರಾ, ನಿಮ್ಮಿಬ್ರಿಗೂ ಚರ್ಮ ಸುಲಿತೀನಿ ಅಂತ ಹೇಳಿ ಚೌಟಿ ತಗೊಂಡು ಹೊಡಿತಾ ಇರ್ತಾನೆ. ಸಾವಿತ್ರಿ ಮತ್ತು ವಿನಂತಿ ಇಬ್ಬರೂ ಸಹ ನೋಡಿ ಎಂಜಾಯ್ ಮಾಡ್ತಿರ್ತಾರೆ. ಸಾವಿತ್ರಿ ನಕ್ಕೊಂಡು ನಿಂತಿರ್ತಾಳೆ. ವಿನಂತಿ ಅವಳನ್ನ ಅಲ್ಲಾಡಿಸ್ತಾಳೆ. ಏನು ಹಗಲು ಕನಸು ಕಾಣ್ತಿದ್ಯೇನವ್ವ ಅಂತ ಹೇಳಿ. ಅವಳು ಇಷ್ಟೊತ್ತು ಕಂಡಿದ್ದೆಲ್ಲ ಕನಸೆ. ಗೋವಿಂದ ಚೌಟಿ ತೊಗೊಬಂದು ಇಬ್ರಿಗೂ ಸಹ ಹೊಡೆದಿರೋದಿಲ್ಲ. ಇದೆಲ್ಲ ಹೊಡೆಯೋ ರೀತಿ ನಡೆದಿದ್ದೆಲ್ಲ ಅದು ಸಾವಿತ್ರಿ ಕಂಡು ಕನಸು ಮಾತ್ರ. ಸಾವಿತ್ರಿ ವಿನಂತಿ ಎಚ್ಚರಿಸಿದ ಮೇಲೆ ಅವಳಿಗೆ ಗೊತ್ತಾಗುತ್ತೆ, ಇಷ್ಟೊತ್ತೆಲ್ಲ ನಾನು ಕಂಡಿದ್ದು ನನ್ಸಲ್ವಾ, ಅದು ಹಗ್ಲು ಕನಸು ಕಂಡುಬಿಟ್ನ, ಅವ ಮಗಳಿಗೆ ಇನ್ನೂ ಹೊಡೆದೇ ಇಲ್ವೇ ಇವನು, ಲೇ ಇಷ್ಟೊತ್ತು ಕಂಡಿದ್ದು ನನ್ನ ಕನಸೇನೇ ಅಂತ ವಿನಂತಿಗೆ ಸಾವಿತ್ರಿ ಕೇಳ್ತಾಳೆ. ನೀನೊಬ್ಳು ನಿನ್ನ ಜಾಗದಲ್ಲೇ ಹಗಲಲ್ಲೇ ಕನಸು ಕಾಣ್ತೀಯಲ್ಲ, ಸುಮ್ಕೇರೆ ಆಯಿತು, ಈಗ ಹೊಡಿತಾನೆ ನೋಡು ಅಂತ ಸಾವಿತ್ರಿ ವಿನಂತಿಗೆ ಹೇಳ್ತಾಳೆ. ಅವ್ರಿಗೆ ಹೊಡಿತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದರೆ ಅಲ್ಲಾಗಿದ್ದೇ ಬೇರೆ. ಗೋವಿಂದ ತನಗೆ ತಾನೇ ಚೌಟಿನಲ್ಲಿ ಹೊಡ್ಕೊತಿರ್ತಾನೆ. ಇದನ್ನು ಈಶ್ವರಿ ಸಹ ತಡೆಯೋಕ್ಕೆ ನೋಡ್ತಾಳೆ. ಹೊಡಿಕೋಬೇಡಿ ಅಂತ ಹೇಳಿ. ಮನೆಯವರು ಎಲ್ಲರೂ ತುಂಬ ಬೇಜಾರಿಂದ ಇರ್ತಾರೆ. ಅಜ್ಜಮ್ಮಂಗೆ ಏನೆಲ್ಲ ಮಾಡ್ಕೋತಿದ್ಯಾ ನೀನು ಅಂತ ಹೇಳಿ ಗೋವಿಂದನಿಗೆ ಕೇಳ್ತಾನೆ. ಅವ್ವ ಇವ್ರದ್ದು ನಾಯಿ ಬಾಲ ಇದ್ದಂಗೆ, ಇವ್ರನ್ನ ನೆಟ್ಟಗೆ ಮಾಡೋಕ್ಕೆ ನನ್ನ ಕೈಯಿಂದ ಆಗಲ್ಲ, ಅದಕ್ಕೆ ಇವರಿಗೆ ತಾಳಿ ಕಟ್ಟಿದ ತಪ್ಪಿಗೆ, ಹುಟ್ಟಿಸಿದ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೊತೀನಿ. ಅದಕ್ಕೆ ಅಜ್ಜಮ್ಮ ತಪ್ಪು ಮಾಡಿರೋರು ಅವರೇ ಅಂತ ಹೇಳಿದ್ಮೇಲೆ ಅವರೇ ಶಿಕ್ಷೆನ ಅನುಭವಿಸ್ಬೇಕು, ನೀನಲ್ಲ. ನೀನು ಯಾಕೆ ಶಿಕ್ಷೆ ಅನುಭವಿಸ್ತಿದ್ಯಾ, ಈ ತಪ್ಪು ಮಾಡಿದವರಿಗೆ ಏನು ಶಿಕ್ಷೆ ಅಂತ ನಿನಗೆ ಗೊತ್ತಿಲ್ವಾ? ಹಾಗೆ ಹೇಳಿದ ತಕ್ಷಣ ಗೋವಿಂದ ನಿನ್ನ ಮಾತು ದಿಟ ಕಣವ್ವ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಗೋವಿಂದ ಹೇಳ್ತಾನೆ. ಇವತ್ತಿನ ಇವರಿಬ್ಬರಿಗೆ ಹಟ್ಟಿನಲ್ಲಿ ಜಾಗ ಇಲ್ಲ, ಅವರಿಬ್ಬರು ಶೆಡ್ನಲ್ಲಿ ಬದುಕಬೇಕು. ಅದಕ್ಕೆ ಗೋವಿಂದ ಹೇಳಿದ್ದಕ್ಕೆ ಈಶ್ವರಿ, ಏನ್ರಿ ಹೇಳ್ತಾ ಇದ್ದೀರಾ, ನಾನು ದಿಟ ಹೇಳ್ತಾ ಇಲ್ವಾ, ಹುಡುಗ ಕೆಟ್ಟವನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಾವು ಶೆಡ್ಡಲ್ಲಿ ಬದುಕಬೇಕು ಅಂದರೆ ಹೆಂಗಾಗತ್ತೆ, ಯಾವುದೇ ಕಾರಣಕ್ಕೂ ನೀವು ಹಟ್ಟಿ ಒಳಗಡೆ ಕಾಲು ಮಡಗಂಗಿಲ್ಲ ಅಂತ ಈಶ್ವರಿಗೆ ಗೋವಿಂದ ಹೇಳ್ತಾನೆ. ಅದಕ್ಕೆ ಈಶ್ವರಿ, ನಾವು ಅಲ್ಲರಿ, ನಾವು ನಿನ್ನ ಹೆಂಡತಿ ಮಕ್ಕಳು ರೀ ಅಂತ ಹೇಳಿದಕ್ಕೆ ಈಗ ಗೋವಿಂದ, ನೋಡು ಸಂಬಂಧನೇ ಮರೆತು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ, ನಿಮಗೆ ಶೆಡ್ಡಲ್ಲಿರೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸಂಬಂಧನೇ ಮುರ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋಗ್ತೀಯೋ ಯೋಚನೆ ಮಾಡು ಅಂತ ಹೇಳಿ ಈಶ್ವರಿಗೆ ಖಡಕ್ಕಾಗಿ ಗೋವಿಂದ ಹೇಳ್ತಾನೆ. ಇದೇ ನನ್ನ ಕೊನೆ ತೀರ್ಮಾನ ಅಂತಲೂ ಸಹ ಗೋವಿಂದ ಅವರಿಬ್ರಿಗೂ ಹೇಳ್ತಾನೆ. ಈಗ ಈಶ್ವರಿ ಶೆಡ್ಗೆ ಹೋಗ್ತಾ ಇರೋದಕ್ಕೆ ಮತ್ತು ವಿನಂತಿಗೆ ತುಂಬ ಸಂತೋಷ ಆಗ್ತಾ ಇದೆ. ಇದೇ ನನ್ನ ಕೊನೆ ತೀರ್ಮಾನ, ಹೋಗ್ತಾ ಇರಿ, ಹೋಗಿ ಎಂದೆ ಅಂತ ಹೇಳಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ತಾನೆ. ಶಿವರಾಮೇಗೌಡನ ಹತ್ರ ಗೋವಿಂದ ಬಂದು ಅವ್ರು ಮಾಡಿರೋ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು ಅಣ್ಣ. ಗಂಡನಾಗಿ ಹೆಂಡತಿ ಮಕ್ಕಳನ್ನ ಅಧ್ವಸ್ತಲ್ಲಿ ಇಡಬೇಕು, ಆದರೆ ನಾನು ಆ ಕೆಲಸ ಮಾಡಲಿಲ್ಲ. ಇವತ್ತು ಬದಲಾಯ್ತಾರೆ, ನಾಳೆ ಬದಲಾಯ್ತಾರೆ ಅಂತ ಅಂದ್ಕೊಂಡೆ ಅಣ್ಣ, ಆದರೆ ಅವ್ರು ಬದಲಾಗಲೇ ಇಲ್ಲ. ನಿನ್ನ ನಡು ನೀರಿನಲ್ಲಿ ತಂದು ನಿಲ್ಲಿಸ್ಬಿಟ್ರು ಅಣ್ಣ, ಕ್ಷಮಿಸ್ಬಿಡು ಅಣ್ಣ ಅಂತ ಗೋವಿಂದ ಶಿವರಾಮೆ ಹತ್ರ ಕೇಳ್ಕೊತಾನೆ. ಅದಕ್ಕೆ ಶಿವರಾಮೇಗೌಡ, ಏನೆಲ್ಲ ಮಾಡ್ತಿದ್ಯಾ ನೀನು, ಇದರಲ್ಲಿ ನಂದು ತಪ್ಪದೇ ಕಣ್ಲ, ನಾನುವೇ ಆ ಹುಡುಗ ಯಾರು ಏನು ಎಂಥವನು ಅಂತ ವಿಚಾರಿಸ್ಬೇಕಾಗಿತ್ತು, ನಂದು ತಪ್ಪಿದೆ ಅಂತ ಹೇಳಿ ಶಿವರಾಮೇಗೌಡ ಹೇಳಿದಕ್ಕೆ ಭದ್ರ, ಇಲ್ಲ ಅಪ್ಪಯ್ಯ, ಇದರಲ್ಲಿ ಯಾರ್ದು ತಪ್ಪಿಲ್ಲ, ಅವ್ರ ಕುತಂತ್ರ ಮೋಸ ನಮ್ಮನ್ನ ಯಾಮಾರೋ ಹಾಗೆ ಮಾಡಿಬಿಡ್ತು. ಈ 2 ದಿನದ ಹಿಂದೆ ವಿದ್ಯಾ ನನ್ನ ಹತ್ರ ಬಂದು ಆ ಹುಡುಗ ಸರಿ ಇಲ್ಲ, ಅವನ ಬಗ್ಗೆ ವಿಚಾರಿಸಿ ಅಂತ ಹೇಳಿದ್ಲು. ನಾನು ಹೋಗಿ ವಿಚಾರಿಸಿದೆ, ಆದರೆ ಅವ್ರ ಕಡೆಯವರೆಲ್ಲರೂ ಸಹ ಸುಳ್ಳು ಹೇಳ್ಬಿಟ್ರು. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಆದರೆ ಜನಗಳು ಯಾಕೆ ಸುಳ್ಳು ಹೇಳಿದ್ರು ಅಂತ ಹೇಳಿ ನನಗೆ ಅರ್ಥ ಆಗ್ತಿಲ್ಲ ಅಪ್ಪಯ್ಯ ಅಂತ ಭದ್ರ ಶಿವರಾಮೇಗೌಡನ ಹತ್ರ ಹೇಳ್ತಾನೆ. ಅದಕ್ಕೆ ಅಜ್ಜಮ್ಮ, ಇವ್ರುಗಳೆಲ್ಲ ಸಿಗಾಕೊಳ್ಳಿ, ಇವ್ರ ಕಲ್ಲಾಟ ಹೊರಗಡೆ ಬರಲಿ ಅಂತಾನೆ ಅವರೆಲ್ಲ ಸುಳ್ಳು ಹೇಳೋ ಹಾಗೆ ಮಾಡ್ದ ದೇವರು, ಒಳ್ಳೆಯದೇ ಆಯಿತು ಬಿಡು, ಇಲ್ಲ ಅಂದಿದ್ರೆ ಇವ್ರ ಕಳ್ಳಾಟ ಹೇಗೆ ಹೊರಗಡೆ ಬರ್ತಾಯಿತ್ತು, ಇಷ್ಟೆಲ್ಲ ಆಗಿದ್ದಕ್ಕೆ ತಾನೇ, ಹೋಗ್ಲಿ ಬಿಡಿ, ಇಷ್ಟೆಲ್ಲ ಆಗಿದ್ದಕ್ಕೆ ತಾನೇ ನನ್ನ ಮೊಮ್ಮಗಳು ಬಯಸಿರೋ ಬದುಕು ಅವಳಿಗೆ ಸಿಕ್ಕಿದ್ದು, ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ಕಾಪಾಡ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ ನಮ್ಮ ವಿದ್ಯಾನೇ ಸಾಕ್ಷಿ ಆದ್ಲು, ವಿದ್ಯೆನ ರೂಪದಲ್ಲಿ ಬಂದು ಕಾಪಾಡಿದ್ದೆ ಸಾಕ್ಷಿ ಆಯಿತು. ನೋಡ್ದೇನಲ್ಲ ಶಿವರಾಮ, ನೀನು ಕೋರ್ಟ್ಗೆ ಕೇಸ್ ಹಾಕ್ದೆ ಅವಳ ನಮ್ಮ ಮನೆ ಸೊಸೆ ಬೇಡ ಅಂತ ಹೇಳಿ, ಆದರೆ ಅವಳು ಯಾವುದನ್ನು ಸಹ ತನ್ನ ಮನಸ್ಸಲ್ಲಿ ಮಾಡ್ಕೊಳ್ಳದೆ ಈ ಮನೆ ಮಗಳ ಬಾಳನ್ನು ಉಳಿಸೋದಕ್ಕೆ ಒಬ್ಬಟ್ಟಿಯಾಗಿ ಓಡಾಡಿದ್ಲು.
ಇವಾಗ ಹೇಳ್ರಪ್ಪ ಅವಳು ಈ ಮನೆಗೆ ಬೇಡವಾ, ಹೇಳು ಶಿವರಾಮ ಅಂತ ಹೇಳಿ ಅಜ್ಜಮ್ಮ ಶಿವರಾಮಂಗನ ಕೇಳಿದ್ರೆ ಶಿವರಾಮ ಸೈಲೆಂಟಾಗಿ ಎದ್ದು ನಿಂತ್ಕೊಂತಾನೆ. ಶಿವರಾಮ ನಿನ್ನೆ ಕಣ್ಲ ಕೇಳ್ತಾ ಇರೋದು, ಮಾತಾಡ್ಲಾ ಅಂತ ಅಜ್ಜಮ್ಮ ಮತ್ತೊಂದ್ಸಲ ಕೇಳ್ತಾಳೆ. ಅದಕ್ಕೆ ಸಾವಿತ್ರಿ ಅವಳೇನೋ ಒಂದೇ ಒಂದು ಒಳ್ಳೆ ಕೆಲಸ ಮಾಡವಳೆ ಅಂತ ಅವಳು ಮಾಡಿರೋ ಮೋಸನೆಲ್ಲ ಮರಿಬೇಡ, ಸುಳ್ಳು ಹೇಳಿ ನಮ್ಮ ಮಟ್ಟಿಗೆ ಮಾಡಿರೋ ಮೋಸನ ಯಾವತ್ತೂ ಸಂಶೋಧಕ್ಕೆ ಆಗೋದಿಲ್ಲ, ತಿಳ್ಕೊಬಿಡು ಅಂತ ಹೇಳಿ ಸಾವಿತ್ರಿ ಹೇಳಿದಕ್ಕೆ ಅಜ್ಜಮ್ಮ, ನೀವು ಮಾಡಿರೋ ತಪ್ಪೇನು ಅಲ್ಲ, ನೀವು ಮಾಡಿರೋ ತಪ್ಪಿನ ಮುಂದೆ ಅವಳು ಮಾಡಿರೋ ತಪ್ಪು ಯಾವುದು ಲೆಕ್ಕಕ್ಕೂ ಇರಲ್ಲ, ನಿಮ್ಮಂಥವ್ರೇ ಹಟ್ಟಿ ಒಳಗಡೆ ಬಂದವರೇ ಅಂದಮೇಲೆ ಅವಳು ಯಾಕೆ ಇರಬಾರ್ದು ಅಂತ ಹೇಳಿ ಸಾವಿತ್ರಿಗೆ ಅಜ್ಜಮ್ಮ ಉತ್ತರ ಕೊಡ್ತಾಳೆ. ಅದಕ್ಕೆ ಸಾವಿತ್ರಿ ಮಗಳು ವಿನಂತಿ, ಸುಮ್ಮನಿರೋವ, ಸುಮ್ಮನೆ ಇಲ್ಲದೇ ಇರೋದೆಲ್ಲ ಏನೇನೋ ಮಾತಾಡಿ ಹಟ್ಟಿನ ಬಿಟ್ಟೋಗೋಕೆ ಆಸೆನ ನಿನಗೆ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋ ಇವಾಗ ಅಂತ ಹೇಳಿ ಸಾವಿತ್ರಿ ಬಾಯಿನ ವಿನಂತಿ ಮುಚ್ಚಿಸ್ತಾಳೆ. ಶಿವರಾಮೇಗೌಡ ಕೊನೆಯಲ್ಲಿ ಏನು ಮಾತಾಡ್ಬಿಡಿ, ಇವಾಗ ಈ ವಿಚಾರ ಎಲ್ಗೋ ಹೋಗುತ್ತೆ, ಅದನ್ನಿಲ್ಲೇ ಬಿಡಿ ಅಂತ ಹೇಳ್ತಾನೆ. ಇನ್ನು ಅಜ್ಜಮ್ಮ ಮತ್ತು ಚಂಪಾ ಇಬ್ಬರು ಸಹ ವಿದ್ಯಾ ಕೆಲಸ ಮಾಡುವಂಥ ಹೋಟೆಲ್ಗೆ ಬರ್ತಾರೆ. ಏನೇ ಇದು, ಈ ಹೋಟೆಲ್ಗೆ ಬಂದು ಕೆಲಸ ಮಾಡ್ತಾಳ, ಅವಳು ಹೆಂಗಿರ್ಬೇಕಾದವಳು, ನಮ್ಮ ಮನೇಲಿ ರಾಣಿ ಹಂಗಿದ್ಲಲ್ಲೇ, ಏನೇ ಇಲ್ಲಿ ಬಂದು ಕೆಲಸ ಮಾಡ್ತಾಳ ಅವಳು ಅಂತ ಚಂಪನ ಹತ್ರ ಅಜ್ಜಮ್ಮ ಹೇಳ್ತಾಳೆ. ಇನ್ನು ಕೂತ್ಕೊತಾರೆ ಟೇಬಲ್ ಮೇಲೆ, ವೇಟರ್ ಬಂದು ಏನು ಬೇಕು ಅಂತ ಹೇಳಿ ಕೇಳ್ತಾರೆ. ಕಾಫಿ ಬೇಕು ಅಂತ ಇಬ್ಬರು ಸಹ ಆರ್ಡ್ರ್ ಮಾಡ್ತಾ ಇರ್ತಾರೆ. ಪಾಪದ ಹುಡುಗಿ ಕಣೆ ಅವಳು ಅಂತ ಹೇಳಿ ಅಜ್ಜಮ್ಮ ಚಂಪನ ಹತ್ರ ಹೇಳ್ತಿರ್ತಾಳೆ. ಇನ್ನು ವಿದ್ಯಾ ಆ ಹೋಟೆಲ್ ಒಳಗಡೆ ಬರೋದನ್ನೇ ಕಾಯ್ತಿರ್ತಾಳೆ. ಅಷ್ಟರಲ್ಲಿ ವಿದ್ಯಾ ಹೋಟೆಲ್ ಒಳಗಡೆ ಎಂಟ್ರಿ ಕೊಡ್ತಾಳೆ. ಇನ್ನು ಓನರ್ ಎಲ್ಲಿ ಅಂತ ಹುಡುಕ್ತಾ ಇರ್ತಾಳೆ. ಓನರ್ನ ಬಂದು ವಿದ್ಯಾ ಮಾತಾಡಿಸ್ತಾಳೆ. ಏನು ಇವಾಗ ಬಂದಿದ್ಯಾ, ಯಾವ ದಾರಿಲಿ ಬಂದಿದ್ಯೋ ಅದೇ ದಾರಿಲಿ ವಾಪಸ್ ಹೋಯ್ತಾ ಇರು, ಇವಾಗ ತಿರುಗಿ ನೋಡಿದೆ ಅಂತ ಹೇಳಿ ಓನರು ವಿದ್ಯಂಗೆ ಬೈದು ಬಿಡ್ತಾನೆ. ಅಲ್ಲಿ ವಿದ್ಯಾ ಏನು ಹೇಳ್ತಾ ಇದ್ದೀರಾ ಅಣ್ಣ ಅಂತ ಕೇಳ್ತಾಳೆ. ಏನು ಬೆಳಿಗ್ಗೆ ಅಷ್ಟೊಂದು ಕೂಗ್ತಾ ಇದ್ರು, ತಿರುಗಿ ನೋಡಿದೆ ಕೆಲಸ ಐತೆ ಅಂತ ಹೇಳಿ ಹೊಂಟೋದಲ್ಲ, ಬಂದು 10 ದಿನ ಆಯಿತು, 10 ದಿನದಿಂದನೂ ನಿಂದಿದೆ ಕತೆ ಆಗೋಯ್ತಲ್ಲ, ನನ್ನ ಕ್ಷಮಿಸ್ಬಿಡಿ ಅಣ್ಣ ಅಂತ ಹೇಳಿ ಕೇಳ್ಕೊತಾಳೆ. ನೋಡಮ್ಮ, ನೀನು ಕೆಲ್ಸಕ್ಕೆ ಸೇರಿಕೊಂಡು 10 ದಿನ ಆಯಿತು, ಅವತ್ತೊಂದು ದಿನದಿಂದ ಇವತ್ತೊಂದವರೆಗೂ ಇದೇ ಕತೆ ನಿಂದು, ಹೋಗಲಿ ಪಾಪ ಅಂತ ಕೆಲಸ ಕೊಟ್ಟರೆ ನಿನಗೆ ಸಾನೆ ಜಂಬ ಇದೆ, ನಿನಗೆ ಇಷ್ಟ ಬಂದಂಗೆ ಬರೋಕ್ಕೆ ಹೋಗೋಕ್ಕೆ ಹೋಟ್ಲು ನಾನು ಮಡಗಿಲ್ಲ, ನೀ 10 ದಿನದಿಂದ ಕೆಲಸ ಮಾಡಿದ್ದೀನಿ, ಇನ್ನು ಮುಂದೆನೂ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಹೇಗೋ ಏನೋ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ದಯವಿಟ್ಟು ಅವಕಾಶ ಕೊಡಿ ಅಣ್ಣ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಾಳೆ. ನಿನಗೆ ಒಂದ್ಸಲ ಹೇಳಿದ್ದು ಅರ್ಥ ಆಗೋದಿಲ್ವಾ, 10 ದಿನ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನೆನಪು ಮಾಡ್ತಾ ಇದೀಯಾ, ನೀನು ಕೆಲಸ ಮಾಡಿರೋ ಊಟಕ್ಕೆ ಯಾವ ಸಂಬಳನೂ ಇಲ್ಲ ಕಣಂತೆ, ಫಸ್ಟ್ ಜಾಗ ಖಾಲಿ ಮಾಡು. ಇಲ್ಲ ಅಣ್ಣ, ನಾನೇನು ಹಂಗೆಲ್ಲ ಮಾಡಲ್ಲ, 10 ದಿನ ಇಲ್ಲಿ ಕೆಲಸ ಮಾಡಿದ್ದೀನಿ, ಅನ್ನ ತಿಂದಿದ್ದೀನಿ, ಅದ್ರ ಋಣ ನನ್ನ ಮೇಲೆ ಅದೇ, ತುಂಬ ಥ್ಯಾಂಕ್ಸ್ ಅಣ್ಣ, ನನಗೆ ಬೇರೇನು ಬೇಡ ಅಂತ ವಿದ್ಯಾ ಹೇಳಿ ಹೊರಡ್ತಾಳೆ. ಇದನ್ನೆಲ್ಲನೂ ಅಜ್ಜಮ್ಮ ಚಂಪಾ ಇಬ್ಬರು ಸಹ ಅಲ್ಲೇ ಕುತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಏನೋ ದೊಡ್ಡ ಮನುಷ್ಯ ಥರ ಅರ್ಜೆಂಟ್ ಕೆಲಸ ಐತೆ ಅಂತ ತಿರುಗಿ ನೋಡ್ದಲೇ ಹೊಂಟೋಯ್ತಾಳೆ. ಆಮೇಲೆ ಟೈಮಿಗೆ ಸರಿಯಾಗಿ ದೊಡ್ಡದಾಗಿ MBBS ಓದೋ ಥರ ಕಾಲೇಜ್ಗೆ ಓಡೋಗ್ಬಿಡ್ತಾಳೆ. ಇಂಥ ಕೆಲಸಗಾರರು ಸಿಕ್ಬಿಟ್ರೆ ನನ್ನ ಹೋಟ್ಲು ನಾವು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ಅಜ್ಜಮ್ಮ ಕೇಳಿಸ್ಕೊತಿದ್ದಾಳೆ. ಅಜ್ಜಮ್ಮ ಕೋಪದಿಂದ, ದೊಡ್ಡ ಮನುಷ್ಯ ಬಾರ್ಲಾ ಇಲ್ಲಿ ಅಂತ ಹೇಳಿ ಕರೀತಾನೆ ಓನರ್ನ. ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಓನರ್ನ ಹೊರಗಡೆ ಹೋಗೋಣ ನಡಿ ಅಂತ ಹೇಳಿ ಹೊರಗಡೆ ಮಾತಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾಳೆ ಅಜ್ಜಮ್ಮ. ಇನ್ನು ಈಶ್ವರಿ ಮತ್ತು ಈಶ್ವರಿ ಮಗಳು ಒಡವೆ, ಸೀರೆ ಎಲ್ಲನೂ ಬಿಚ್ಚಿಟ್ಬಿಟ್ಟು ಸಿಂಪಲ್ಲಾಗಿ ಒಂದು ಕೆಲಸ ಮಾಡೋ ರೀತಿ, ಮನೆ ಕೆಲಸ ಮಾಡೋ ರೀತಿ ಸೀರೆನ ಉಟ್ಕೊಂಡು ರೆಡಿ ಆಗವ್ರೆ. ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಸಹ ಕಿಟಕಿಲಿ ಬಗ್ ನೋಡ್ತಾ ಇದ್ದಾರೆ. ಅವ್ರು ಮಾಡೋದೆಲ್ಲ ಅವರಿಗೆ ತುಂಬ ಖುಷಿ ಆಗ್ತಾ ಇದೆ. ಒಡವೆ ಎಲ್ಲ ತೆಗೆದು ಮನೆ ಕೆಲಸ ಮಾಡೋ ರೀತಿ ರೆಡಿ ಆಗಿದ್ದಾರಲ್ಲ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಇನ್ನು ಇಬ್ಬರು ಸಹ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಇನ್ನು ಖುಷಿಗೆ ಆನಂದ್ ಪಾಶ್ವನೆ ಬರ್ತಾ ಇದೆ ಕಣೆ ಅಂತ ಸಾವಿತ್ರಿ ವಿನಂತಿ ಹತ್ರ ಹೇಳ್ತಾಳೆ. ಇನ್ನು ಈಶ್ವರಿ ಪ್ರತಿಯೊಂದನ್ನು ನೆನೆಸ್ಕೊಂಡು ಆಚೆ ಬರ್ತಾಳೆ. ಇನ್ನು ಈಶ್ವರಿ ಮತ್ತು ಚಿತ್ರ ಇಬ್ಬರು ಸಹ ಲಗೇಜನ್ನ ಎತ್ಕೊಂಡು ಗುಡಿಸ್ಲ ಹತ್ರ ಹೋಗ್ತಾ ಇದ್ದಾರೆ. ಇದನ್ನು ಹಿಂದ್ಗಡೆ ಫಾಲೋ ಮಾಡ್ತಾ ಇದ್ದಾರೆ. ಈಶ್ವರಿ ಮತ್ತು ವಿನಂತಿ ಇಬ್ಬರು ಸಹ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈಶ್ವರಿಗೆ ಸಖತ್ ಕೋಪ ಬಂದಿದೆ ಅವರಿಬ್ಬರು ಮಾಡೋದನ್ನ ನೋಡಿ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.